ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಅಹೋಮ್ ರಾಜಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ನಿಂದ. ಬಾಬರ್ ಯಾವ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಅಧಿಕಾರವನ್ನ ಸ್ಥಾಪಿಸಿದನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಬಾಬರ್ ಯಾವ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಅಧಿಕಾರವನ್ನು ಸ್ಥಾಪಿಸಿದನು? ಬಾಬರನು ಮೊದಲನೇ ಪಾಣಿಪತ್ ಯುದ್ಧದಲ್ಲಿ 1526ರಲ್ಲಿ ನಡೆದಂತಹ 1526ರಲ್ಲಿ ನಡೆದಂತಹ 1526ರಲ್ಲಿ ನಡೆದಂತಹ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾನೆ. ಓಕೆನಾ? ಸೊ ಇದು ದೆಹಲಿ ಈತನ ರಾಜಧಾನಿ ಆಗತ್ತೆ ಮಕ್ಕಳು. ಈತ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ಯಾರು? ಬಾಬರ್. 4 ವರ್ಷಗಳ ಅಧಿಕಾರಾವಧಿಯಲ್ಲಿ ಮೇವಾಡದ ರಾಣಾ ಸಂಗ್ರಾಮ್ ಸಿಂಗ್, ರಜಪೂತ್ ದೊರೆ ಚಾಂದೇರಿಯ ಮೇದಿನ್ ರಾಯ್ ಹಾಗೂ ಇಬ್ರಾಹಿಂ ಲೋಧಿಯ ಸೋದರನಾದ ಮೊಹಮ್ಮದ್ ಲೋಧಿಯನ್ನು ಕೂಡ ಈತ ಸೋಲಿಸ್ತಾರೆ. ಓಕೆ, ಥ್ಯಾಂಕ್ ಯು.